ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದ್ರ ಫಾರ್ಮ್ ನ ಫಿಲ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೈಸ್ ನಿಮ್ದು SIR ಫಾರ್ಮ್ ಈ ರೀತಿ ಇರತ್ತೆ. ಇಲ್ಲಿ ನಿಮ್ಮ ಡೀಟೇಲ್ಸ್ ಇರತ್ತೆ, ಮತ್ತೆ ಇಲ್ಲಿ ನಿಮ್ಮ ಕ್ರಮ ಸಂಖ್ಯೆ, ಭಾಗದ ಸಂಖ್ಯೆ, ವಿಧಾನಸಭಾ ಕ್ಷೇತ್ರ ಅಥವಾ ಸಂಸದೀಯ ಕ್ಷೇತ್ರದ ಹೆಸರು, ಮತ್ತೆ ನಿಮ್ಮ ರಾಜ್ಯ ಯಾವ್ದಿರತ್ತೆ, ಇಲ್ಲಿ ಬಾರ್ ಕೋಡ್ ಇರತ್ತೆ, ಇಲ್ಲಿ ನಿಮ್ ಫೋಟೋ ಇರತ್ತೆ. ನಿಮ್ ಫೋಟೋ ಇದೆ ಇಲ್ಲಿ ಅಂದ್ರೆ ಬಿಡ್ಬೋದು, ಇಲ್ಲ ಅಂದ್ರೆ ನೀವು ಬೇಕಾದ್ರೆ ಇಲ್ಲಿ ಒಂದು ಹೊಸ ಫೋಟೋನ ಅಂಟಿಸಬಹುದಾಗಿರುತ್ತೆ. ಸರಿನಾ? ಇಲ್ಲಿ ಬಂದು ಭಾರತ ಚುನಾವಣಾ ಆಯೋಗ ಅಂತ ಇದೆ. ನೆಕ್ಸ್ಟ್ ಗಣತಿ ನಮೂನೆ, ನೇಮ್ ಅಂಡ್ ಕಾಂಟ್ಯಾಕ್ಟ್ ನಂಬರ್ ಆಫ್ BLO ಇಲ್ಲಿರತ್ತೆ. ಅವ್ರ ನೇಮ್ ಏನು ಮತ್ತೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಏನು ಅಂತ. ಇಲ್ಲಿ ಗುರು, ಇಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿರುವ ಮತದಾರರ ವಿವರಗಳು. ನಿಮ್ದೇನಾದ್ರು ವೋಟಿಂಗ್ ಲಿಸ್ಟ್ ಅಲ್ಲಿ 2002 ಅಲ್ಲಿ ಇತ್ತು ಅಂದ್ರೆ ನಿಮ್ ಹೆಸರು ಬರೀಬೇಕು. ಅಲ್ಲಿ ನಿಮ್ದು ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ ಬರೀಬೇಕು. ನಿಮ್ ಸಂಬಂಧಿಯ ಹೆಸರು ಬರೀಬೇಕು, ಸಂಬಂಧ ಬರೀಬೇಕು, ಜಿಲ್ಲೆ ಬರೀಬೇಕು, ರಾಜ್ಯ ಬರೀಬೇಕು, ಮತ್ತೆ ವಿಧಾನಸಭಾ ಕ್ಷೇತ್ರದ ಹೆಸರು ಬರೀಬೇಕು. ಮತ್ತೆ ಇಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಅಥವಾ ಹೆಸರು ಬರ್ದಿ, ಇಲ್ಲಿ ಭಾಗದ ಸಂಖ್ಯೆ ಬರ್ದಿ, ಮತ್ತೆ ನಿಮ್ದು ಇಲ್ಲಿ ಕ್ರಮ ಸಂಖ್ಯೆ ಬರಿಬೇಕಾಗತ್ತೆ. ಅದೇ ಏನಾದ್ರೂ ಇಂದಿನ ವರ್ಷದ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ಸಂಬಂಧಿಯ ವಿವರಗಳು ಅಂತ ಇದೆ ಅಂದ್ರೆ ಅಲ್ಲಿ ನಿಮ್ ಸಂಬಂಧ ಯಾರಾದ್ರೂ ಇರ್ತಾರಲ್ಲ ಅವ್ರದನ್ನ ಬರಿಬೇಕು. ಅಂದ್ರೆ ಅವಾಗ ನಿಮ್ಗೆ 18 ವರ್ಷ ಆಗಿರಲ್ಲ, 2002ರಲ್ಲಿ ನೀವು ವೋಟ್ ಹಾಕಿರಲ್ಲ, ನಿಮ್ ವೋಟಿಂಗ್ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಇರಲ್ಲ. ಅವಾಗ ನಿಮ್ಮ ಫ್ಯಾಮಿಲಿ, ಅಪ್ಪ ಅಮ್ಮ, ಅಜ್ಜಿ ತಾತ, ದೊಡ್ಡಪ್ಪ ದೊಡ್ಡಮ್ಮ ಆ ರೀತಿ ಯಾರಾದ್ರೂ ಸಂಬಂಧಿಕರು ಇರ್ತಾರಲ್ಲ ಅವರ ವಿವರಗಳನ್ನ ನೀವು ಇಲ್ಲಿ ಬರಿಬೇಕಾಗತ್ತೆ. ಅಲ್ಲಿ ಅವರ ಹೆಸರು ಬರ್ದಿ, ಮತ್ತೆ ಅವ್ರದ್ದು ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ ಬರ್ದಿ, ಸಂಬಂಧಿಯ ಹೆಸರು ಬರಿಬೇಕಾಗತ್ತೆ, ಮತ್ತೆ ಸಂಬಂಧ ಏನು ಅಂತ ಬರಿಬೇಕಾಗತ್ತೆ, ಮತ್ತೆ ಜಿಲ್ಲೆ, ರಾಜ್ಯ, ವಿಧಾನಸಭಾ ಕ್ಷೇತ್ರದ ಹೆಸರು, ಇಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಅಥವಾ ಹೆಸರು, ಮತ್ತೆ ಭಾಗ ಸಂಖ್ಯೆ, ಮತ್ತೆ ಇಲ್ಲಿ ಕ್ರಮ ಸಂಖ್ಯೆನ ಬರಿಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿ ಜನ್ಮ ದಿನಾಂಕ, ತಾರೀಕು, ತಿಂಗಳು, ವರ್ಷ, ಇಲ್ಲಿ ಫಸ್ಟ್ ಡೇಟು, ನೆಕ್ಸ್ಟ್ ಮಂತು, ನೆಕ್ಸ್ಟ್ ಇಯರ್ ನ ನೀವು ಬರಿಬೇಕಾಗತ್ತೆ. ಆ ನಂತರ ನೀವು ಆಧಾರ್ ಸಂಖ್ಯೆ ಐಚ್ಛಿಕ ಅಂದ್ರೆ ನೀವು ಇಷ್ಟ ಇದ್ರೆ ಬರಿಬೋದು, ಇಲ್ಲಾಂದ್ರೆ ಬಿಡ್ಬೋದು. ಬಟ್ ಬರೋದ್ರೆ ಒಳ್ಳೇದು ಅಂತ ಅನ್ಸತ್ತೆ, ನಿಮ್ ಇಷ್ಟ. ಅವರು ಏನೋ ಒಂದ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬಂದು ನಿಮ್ಮ ಮೊಬೈಲ್ ನಂಬರ್ ನ ಇಲ್ಲಿ ಬರಿಬೇಕಾಗತ್ತೆ. ಸರಿನಾ? ಇಲ್ಲಿ ನಿಮ್ಮ ತಂದೆಯ ಅಥವಾ ಪೋಷಕರ ಹೆಸರನ್ನ ಬರಿಬೇಕಾಗತ್ತೆ. ತಂದೆಯ ಅಥವಾ ಪೋಷಕರ ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ ಇಲ್ಲಿ ಬರಿಬೇಕಾಗತ್ತೆ. ಆನಂತರ ಇಲ್ಲಿ ತಾಯಿ ಹೆಸರು ಬರಿಬೇಕಾಗತ್ತೆ. ಇಲ್ಲ ಆನಂತರ ತಾಯಿಯ ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ ಅಂದ್ರೆ ಎಪಿಕ್ ನಂಬರ್ ಇಲ್ಲಿ ಅವೈಲಬಲ್ ಇದ್ರೆ ಅದನ್ನ ಬರಿಬೇಕಾಗತ್ತೆ. ನಿಮ್ ಮದ್ವೆ ಆಗಿದ್ರೆ ಸಂಗಾತಿಯ ಹೆಸರು ಅಂದ್ರೆ ಹೆಂಡತಿಯ ಹೆಸರು ಬರಿಬೇಕಾಗತ್ತೆ. ಸಂಗಾತಿಯ ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ, ಎಪಿಕ್ ಕಾರ್ಡ್ ನೀವು ಹೆಂಡತಿದ್ರೆ ಇಲ್ಲಿ ಬರಿಬೇಕಾಗತ್ತೆ. ಅಷ್ಟೇ ಗೈಸ್. ಇನ್ನು ಇಲ್ಲಿ ಕೆಳಗಡೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೇಲೆ ಉಲ್ಲೇಖಿಸಿರುವ ಮತದಾರರಾದ ನಾನು ಅಥವಾ ನನ್ನ ಕುಟುಂಬದ ಸದಸ್ಯರು ಯಾವುದೇ ಇತರ ದೇಶದ ಪೌರತ್ವವನ್ನು ಪಡೆದಿರುವುದಿಲ್ಲ ಅಂತ ಡಿಕ್ಲರೇಷನ್ ಇದು. ನಾನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗಾಗಿ ಅರ್ಜಿ ಸಲ್ಲಿಸುತ್ತಿದ್ದು, ಮೇಲ್ಕಂಡ ಹೆಸರು ಹೊಂದಿರುವ ನಾನು ಅಥವಾ ನನ್ನ ಕುಟುಂಬ ಸದಸ್ಯರ ಹೆಸರು ಯಾವುದೇ ಇತರ ವಿಧಾನಸಭಾ ಕ್ಷೇತ್ರ ಅಥವಾ ಸಂಸದೀಯ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಸೇರಿರುವುದಿಲ್ಲ. ಅಂದ್ರೆ ಬೇರೆ ಕಡೆ ನೀವು ವೋಟರ್ ID ಇಲ್ಲ ಅಂತ ಸೈನ್ ಹಾಕ್ಬೇಕು. ಈ ಅರ್ಜಿಗೆ ಸಂಬಂಧಿಸಿದಂತೆ ಮೇಲ್ಕಂಡ ಹೇಳಿಕೆ ಅಥವಾ ಘೋಷಣೆಯಲ್ಲಿ ತಪ್ಪು ಮಾಹಿತಿಯನ್ನು ನೀಡುವ ಅಥವಾ ಅದು ತಪ್ಪು ಎಂದು ತಿಳಿದಿದ್ದರು ಅಥವಾ ನಂಬಿದ್ದರು ಅಥವಾ ಸತ್ಯವೆಂದು ನಂಬದಿದ್ದರು ಅಂತಹ ಹೇಳಿಕೆ ನೀಡುವುದು ಪ್ರಜಾಪ್ರತಿನಿಧ್ಯ ಕಾಯ್ದೆ 1950ರ 43ನೇ ಕಾಯ್ದೆ ಕಾಲಂ 31ರ ಅಡಿಯಲ್ಲಿ 1 ವರ್ಷದವರೆಗೆ ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನೂ ವಿಧಿಸಬಹುದಾದ ಅಪರಾಧವೆಂದು ನನಗೆ ತಿಳಿದಿದೆ. ಮತದಾರರ ಸಹಿ ಅಥವಾ ಎಡಗೈ ಹೆಬ್ಬೆರಳ ಗುರುತು ಅಥವಾ ಕುಟುಂಬದ ಯಾವುದೇ ವಯಸ್ಕ ಸದಸ್ಯರ ಸಹಿ ಸಂಬಂಧವನ್ನು ಉಲ್ಲೇಖಿಸಿ ದಿನಾಂಕದೊಂದಿಗೆ ಅಂತ ಇದೆ. ಇಲ್ಲಿ BLO ರವರ ವಾಗ್ದಾನ. ಇಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ SIR ನ ಮತದಾರರ ಪಟ್ಟಿಯಿಂದ ಮೇಲ್ಕಂಡ ವಿವರಗಳನ್ನು ನಾನು ಪರಿಶೀಲಿಸಿದ್ದೇನೆ. ಆನಂತರ ಇಲ್ಲಿ ಬಂದು ಇಲ್ಲಿ BLO ಅವರು ನಿಮ್ಗೆ ಸೈನ್ ಆಗ್ತಾರೆ. ಸರಿನಾ? ಇಲ್ಲಿ ನೋಡಿ, ಇಲ್ಲಿ ಗಣತಿ ನಮೂನೆಗಾಗಿ ಮಾಹಿತಿ ಪುಟ ಇದೆ. ಮತದಾರರು ಗಣತಿ ನಮೂನೆಯಲ್ಲಿ ವಿವರಗಳನ್ನು ಭರ್ತಿ ಮಾಡಲು ಇದು ವೋಟರ್ ಹೆಲ್ಪ್ಲೈನ್ ವೆಬ್ಸೈಟ್ ಜಾಲತಾಣದಲ್ಲಿ ಇಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮತದಾರರ ಪಟ್ಟಿಗಳಲ್ಲಿ ತಮ್ಮ ಹೆಸರು ಹಾಗೂ ಸಂಬಂಧಪಟ್ಟ ಕುಟುಂಬ ಸದಸ್ಯರ ಹೆಸರನ್ನು ಪರಿಶೀಲಿಸಬಹುದು. ಹೆಚ್ಚಿನ ಸಹಾಯಕ್ಕಾಗಿ
ಸಂಬಂಧಪಟ್ಟ ಮಟ್ಟದ ಅಧಿಕಾರಿಯನ್ನು BLO ವನ್ನು ಸಂಪರ್ಕಿಸಬಹುದು. ಇಲ್ಲಿಗೆ ನಿಮ್ಗೆ ಇನ್ನೂ ಈ ಫಾರ್ಮ್ ಏನು ಕೊಟ್ಟಿದ್ದಾರೆ, ನೀವು BLO ನ ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು ಅಂತ ನಾನು ಇನ್ನೊಂದು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಗಣತಿ ನಮೂನೆಯಲ್ಲಿ ಒದಗಿಸಿರುವ ಇಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮತದಾರರ ಪಟ್ಟಿಯ ವಿವರಗಳು ಲಭ್ಯವಿದ್ದಲ್ಲಿ ಅಥವಾ ಡೇಟಾ ಬೇಸ್ ನಲ್ಲಿರುವ ಮಾಹಿತಿಯೊಂದಿಗೆ ತಾಳೆಯಾಗದಿದ್ದಲ್ಲಿ ಸಂಬಂಧಪಟ್ಟ ಮತದಾರರಿಗೆ ಮತದಾರರ ನೋಂದಣಾಧಿಕಾರಿಯವರು ಅಂದ್ರೆ ERO ನೋಟಿಸ್ ನೀಡುತ್ತಾರೆ. ಅಂತಹ ನೋಟಿಸ್ ಸ್ವೀಕರಿಸಿದ ನಂತರ ಮತದಾರರು ಕೆಳಕಂಡ ವರ್ಗಗಳ ಆಧಾರದ ಮೇಲೆ ದಾಖಲೆಗಳನ್ನು ಸಲ್ಲಿಸಬೇಕು. ಏನಾದ್ರು ಮ್ಯಾಚ್ ಆಗಲಿಲ್ಲ ಅಂದ್ರೆ ERO ನಿಮ್ಗೆ ಒಂದು ನೋಟಿಸ್ ಕೊಡ್ತಾರೆ. ಇಲ್ಲಿ 1/7/1987ಕ್ಕಿಂತ ಮೊದಲು ಭಾರತದಲ್ಲಿ ಜನಿಸಿದ್ದರೆ ಸ್ವಂತಕ್ಕೆ ಸಂಬಂಧಿಸಿದಂತೆ ಜನ್ಮ ದಿನಾಂಕ ಮತ್ತು ಅಥವಾ ಜನ್ಮ ಸ್ಥಳವನ್ನು ದೃಢೀಕರಿಸಿರುವ ಕೆಳಗಿನ ಪಟ್ಟಿಯಲ್ಲಿರುವ ಯಾವುದಾದರೂ ಒಂದು ದಾಖಲೆಯನ್ನು ಸಲ್ಲಿಸಬೇಕು. ಇಲ್ಲಿದೆಯಾ ಅದರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಅದೇನಾದ್ರೂ 1/7/1987ರಿಂದ 2/12/2004 ಭಾರತದಲ್ಲಿ ಜನಿಸಿದ್ದರೆ ಸ್ವಂತಕ್ಕೆ ಸಂಬಂಧಿಸಿದ ಜನ್ಮ ದಿನಾಂಕ ಅಥವಾ ಜನ್ಮ ಸ್ಥಳವನ್ನು ದೃಢೀಕರಿಸುವ ಕೆಳಗಿನ ಪಟ್ಟಿಯಲ್ಲಿರುವ ಯಾವುದಾದರೂ ಒಂದು ದಾಖಲೆಯನ್ನು ಸಲ್ಲಿಸಬೇಕು. ತಂದೆ ಅಥವಾ ತಾಯಿಗೆ ಸಂಬಂಧಿಸಿದಂತೆ ಅವರ ಜನ್ಮ ದಿನಾಂಕ ಮತ್ತು ಅಥವಾ ಜನ್ಮ ಸ್ಥಳವನ್ನು ದೃಢೀಕರಿಸುವ ಕೆಳಗಿನ ಪಟ್ಟಿಯಲ್ಲಿರುವ ಯಾವುದಾದರೂ ಒಂದು ದಾಖಲೆಯನ್ನು ಸಲ್ಲಿಸಬೇಕು ಅಂತ ಇದೆ ಗೈಸ್, ಸರಿನಾ? ಇನ್ನೇನಾದ್ರೂ 2/12/2004 ನಂತರ ಭಾರತದಲ್ಲಿ ಜನಿಸಿದ್ದರೆ ಸ್ವಂತಕ್ಕೆ ಸಂಬಂಧಿಸಿದಂತೆ ಜನ್ಮ ದಿನಾಂಕ ಮತ್ತು ಅಥವಾ ಜನ್ಮ ಸ್ಥಳವನ್ನು ದೃಢೀಕರಿಸುವ ಕೆಳಗಿನ ಪಟ್ಟಿಯಲ್ಲಿರುವ ಯಾವುದಾದರೂ ಒಂದು ದಾಖಲೆಯನ್ನು ಸಲ್ಲಿಸಬೇಕು. ತಂದೆಗೆ ಸಂಬಂಧಿಸಿದ ಅವರ ಜನ್ಮ ದಿನಾಂಕ ಮತ್ತು ಅಥವಾ ಜನ್ಮ ಸ್ಥಳವನ್ನು ದೃಢೀಕರಿಸುವ ಕೆಳಗಿನ ಪಟ್ಟಿಯಲ್ಲಿರುವ ಯಾವುದಾದರೂ ಒಂದು ದಾಖಲೆಯನ್ನು ಸಲ್ಲಿಸಬೇಕು. ತಾಯಿಗೆ ಸಂಬಂಧಿಸಿದ ಅವರ ಜನ್ಮ ದಿನಾಂಕ ಮತ್ತು ಅಥವಾ ಜನ್ಮ ಸ್ಥಳವನ್ನು ದೃಢೀಕರಿಸುವ ಕೆಳಗಿನ ಪಟ್ಟಿಯಲ್ಲಿರುವ ಯಾವುದಾದರೂ ಒಂದು ದಾಖಲೆಯನ್ನು ಸಲ್ಲಿಸಬೇಕು. ಪೋಷಕರಲ್ಲಿ ಯಾರಾದರೂ ಭಾರತೀಯ ಪ್ರಜೆಯಾಗಿದ್ದಲ್ಲಿ ನಿಮ್ಮ ಜನನದ ಸಮಯದಲ್ಲಿ ಅವರ ಮಾನ್ಯ ಪಾಸ್ಪೋರ್ಟ್ ಮತ್ತು ವೀಸಾದ ಪ್ರತಿಯನ್ನು ಸಲ್ಲಿಸಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಭಾರತದ ಹೊರಗೆ ಜನಿಸಿದ್ದರೆ ವಿದೇಶದಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಅಥವಾ ಮಿಷನ್ ನೀಡಿರುವ ಜನನ ನೋಂದಣಿ ಪುರಾವೆಯನ್ನು ಲಗತ್ತಿಸಬೇಕು. ನೋಂದಣಿ ರಿಜಿಸ್ಟ್ರೇಷನ್ ಅಥವಾ ದೇಶೀಕರಣ ನ್ಯಾಚುರಲೈಸೇಷನ್ ಮೂಲಕ ಭಾರತೀಯ ಪೌರತ್ವವನ್ನು ಪಡೆದಿದ್ದರೆ ಪೌರತ್ವ ನೋಂದಣಿ ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು ಅಂತ ಇದೆ, ಸರಿನಾ? ಸೂಚನಾತ್ಮಕ ದಾಖಲೆಗಳ ಪಟ್ಟಿ ಇಂಡೆಕ್ಟಿವ್ ಅಂಡ್ ನಾಟ್ ಎಕ್ಸಾಸ್ಟಿವ್. ಮೇಲೆ ಉಲ್ಲೇಖಿಸಿರುವ ಸಂದರ್ಭದಲ್ಲಿ ಸ್ವಂತ ತಂದೆ ಮತ್ತು ತಾಯಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಸ್ವಯಂ ದೃಢೀಕೃತ ದಾಖಲೆಯನ್ನು ಸಲ್ಲಿಸಬೇಕು. ಯಾವುದೇ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅಥವಾ ಸಾರ್ವಜನಿಕ ವಲಯದ ಉದ್ಯಮದ ಕಾಯಂ ನೌಕರ ಅಥವಾ ಪಿಂಚಣಿದಾರರಿಗೆ ನೀಡಿರುವ ಗುರುತಿನ ಚೀಟಿ ಅಥವಾ ಪಿಂಚಣಿ ಪಾವತಿ ಆದೇಶ PPO ಭಾರತದಲ್ಲಿ 1/7/1987ಕ್ಕಿಂತ ಮೊದಲು ಸರ್ಕಾರ, ಸ್ಥಳೀಯ ಪ್ರಾಧಿಕಾರ, ಬ್ಯಾಂಕ್, ಅಂಚೆ ಇಲಾಖೆ, ಭಾರತೀಯ ಜೀವ ವಿಮಾ ನಿಗಮ, LIC ಅಥವಾ ಸಾರ್ವಜನಿಕ ವಲಯದ ಉದ್ಯಮಗಳಿಂದ ನೀಡಲಾದ ಯಾವುದೇ ಗುರುತಿನ ಚೀಟಿ, ಪ್ರಮಾಣ ಪತ್ರ ಅಥವಾ ದಾಖಲೆ ಕೊಡಬೇಕಾಗುತ್ತೆ. ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಜನನ ಪ್ರಮಾಣ ಪತ್ರ, ನಿಮ್ದು ಪಾಸ್ಪೋರ್ಟ್ ಏನಾದ್ರು ಇದ್ರೆ, ಮಾನ್ಯತೆ ಪಡೆದ ಮಂಡಳಿ, ವಿಶ್ವವಿದ್ಯಾಲಯದಿಂದ ನೀಡಲಾದ ಮೆಟ್ರಿಕ್ಯುಲೇಷನ್ ಅಥವಾ ಶೈಕ್ಷಣಿಕ ಪ್ರಮಾಣ ಪತ್ರ, ರಾಜ್ಯದ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಕಾಯಂ ನಿವಾಸ ಪ್ರಮಾಣ ಪತ್ರ, ಅರಣ್ಯ ಹಕ್ಕು ಪ್ರಮಾಣ ಪತ್ರ, ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ OBC ಪರಿಶಿಷ್ಟ ಜಾತಿ ಅಂದ್ರೆ SC, ಪರಿಶಿಷ್ಟ ಪಂಗಡ ಅಂದ್ರೆ ST ಅಥವಾ ಇತರೆ ಜಾತಿ ಪ್ರಮಾಣ ಪತ್ರ, ರಾಷ್ಟ್ರೀಯ ನಾಗರಿಕ ನೋಂದಣಿ ನ್ಯಾಷನಲ್ ರಿಜಿಸ್ಟ್ರೇಷನ್ ಆಫ್ ಸಿಟಿಸನ್ಸ್ NRC ಅಸ್ತಿತ್ವದಲ್ಲಿರುವ ಸ್ಥಳಗಳಲ್ಲಿ ಯಾವುದೇ ಕಾನೂನುಬದ್ಧ ಅಥವಾ ಆಡಳಿತಾತ್ಮಕ ನಿಯಮಗಳ ಅಡಿಯಲ್ಲಿ ಸರ್ಕಾರಿ ಅಧಿಕಾರಿಗಳು ನಿರ್ವಹಿಸುವ ಕುಟುಂಬ ನೋಂದಣಿ ಫ್ಯಾಮಿಲಿ ರಿಜಿಸ್ಟರ್, ಈ ಸರ್ಕಾರದಿಂದ ನೀಡಲಾದ ಜಮೀನು ಅಥವಾ ಮನೆ ಹಂಚಿಕೆ ಪ್ರಮಾಣ ಪತ್ರನೂ ಸಹ ಕೊಡಬಹುದಾಗುತ್ತೆ. ಆಧಾರ್ಗೆ ಸಂಬಂಧಿಸಿದಂತೆ ಆಯೋಗವು ಪತ್ರ ಸಂಖ್ಯೆ 23/2025-ERA/Vol. 2 ದಿನಾಂಕ 9/9/2025 ಮೂಲಕ ಅನುಬಂಧ 2 ಹೊರಡಿಸಿರುವ ನಿರ್ದೇಶನಗಳು ಅನ್ವಯವಾಗುತ್ತವೆ ಅಂತ ಮೆನ್ಷನ್ ಮಾಡಿದ್ದಾರೆ ಗೈಸ್, ಸರಿನಾ? ನಿಮ್ಗೆ ಇದು ಫಾರ್ಮ್ ಎಲ್ಲ ಹೆಂಗ್ ಫಿಲ್ ಮಾಡೋದು, ಏನೇನ್ ಡಾಕ್ಯುಮೆಂಟ್ಸ್ ನ ಕೊಡಬೇಕು ಎಲ್ಲ ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋದು ಅರ್ಥ ಇದೆ ಅಂತ ಅನ್ಕೋತೀನಿ. ಏನಾದ್ರು ಡೌಟ್ಸ್ ಇದ್ರೆ ನೀವು
ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಬಹುದು ಗೈಸ್. ಅಷ್ಟೇ ಗೈಸ್, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.